ರಾಜ್ಯದಲ್ಲಿ ಸಂಚಲನ ಸೃಷ್ಟಿಸಿದ್ದ ಪ್ರಕರಣ ಅದು. ಕೃಷ್ಣಾ ನದಿಗೆ ಬಿದ್ದಿದ್ದ ಆತ ಪತ್ನಿ ವಿರುದ್ಧನೇ ಆರೋಪ ಮಾಡಿದ್ದ. ಪತ್ನಿಯೇ ತನ್ನನ್ನ ತಳ್ಳಿದ್ದು ಬ್ರೋ ಅಂತ ಗೋಳಾಡಿದ್ದ. ಇದೀಗ ಆತನ ವಿರುದ್ಧವೇ ಫೋಕ್ಸೋ ಕೇಸ್ ಬಿದ್ದಿದೆ. ಯಾಕೇನಾಯ್ತು? ನಂಬಿಕೆ ಬ್ರೋ ಅಕ್ಕಿನೇ ದೂಕ್ಯ ಬ್ರೋ ಫೋಟೋ ನನ್ನ ಅವಳಿ ನದಿಗೆ ತಳ್ಳಿಬಿಟ್ಲು ಬ್ರೋ ಹೀಗಂತ ಪತ್ನಿ ವಿರುದ್ಧವೇ ಆರೋಪಿಸುತ್ತಿದ್ದ ಪತಿ ತಾತಪ್ಪನಿಗೀಗ ಸಂಕಷ್ಟ ಬಂದಿದೆ. ಯಾಕೇನಾಯ್ತು? ನಂಬಿಕೆ ಬ್ರೋ ಅಕ್ಕಿನೇ ದೂಕ್ಯ ಬ್ರೋ ಫೋಟೋ ಪತಿಯನ್ನ ನದಿಗೆ ತಳ್ಳಿದ ಆರೋಪ ಪ್ರಕರಣ. ಗಂಡನ ವಿರುದ್ಧವೇ ಫೋಕ್ಸೋ ಕೇಸ್ ದಾಖಲು. ರಾಯಚೂರಿನ ಗುರ್ಜಾಪುರ ಬ್ರಿಡ್ಜ್ ಕಮ್ ಬ್ಯಾರೇಜ್ ಮೇಲಿಂದ ಪತ್ನಿಯೇ ಪತಿಯನ್ನ ಕೆಳಗೆ ತಳ್ಳಿದ್ಲು ಅನ್ನೋ ಆರೋಪದ ಕೇಸ್ನಲ್ಲಿ ಅಚ್ಚರಿಯ ಬೆಳವಣಿಗೆಯಾಗಿದೆ. ಅಪ್ರಾಪ್ತ ಪತ್ನಿ ಹೇಳಿಕೆಯಿಂದ ಪತಿಗೆ ಸಂಕಷ್ಟ ತಟ್ಟಿದೆ. ಹೌದು, ತಾತಪ್ಪನ ಪತ್ನಿ ಅಪ್ರಾಪ್ತೆ ಅನ್ನೋ ವಿಷಯ ಗೊತ್ತಾಗಿದೆ. ಈ ಬಗ್ಗೆ ಮಕ್ಕಳ ಹಕ್ಕುಗಳ ಆಯೋಗದ ದೂರಿನ ಬೆನ್ನಲ್ಲೇ ಫೋಕ್ಸೋ ಕಾಯ್ದೆಯಡಿ ಕೇಸ್ ದಾಖಲಾಗಿದೆ. ರಾಯಚೂರು ಮಹಿಳಾ ಠಾಣೆ ಪೊಲೀಸರ ಬಳಿ ಬಾಲ್ಯ ವಿವಾಹದ ಬಗ್ಗೆ ಇಂಚಿಂಚು ಮಾಹಿತಿಯನ್ನ ಅಪ್ರಾಪ್ತೆ ಬಿಚ್ಚಿಟ್ಟಿದ್ದಾಳೆ. ಅಪ್ರಾಪ್ತೆ ಅಂತ ಗೊತ್ತಿದ್ರೂ ಉಳಿದ ಆರೋಪಿಗಳು A1 ಆರೋಪಿ ತಾತಪ್ಪನ ಜೊತೆ ಮದುವೆ ಮಾಡಿಸಿದ್ದಾರೆ. ಹೀಗಾಗಿ ಪತಿ ತಾತಪ್ಪ ಸೇರಿ ಆತನ ಕುಟುಂಬದ 10 ಜನರ ವಿರುದ್ಧ ಫೋಕ್ಸೋ ಕೇಸ್ ದಾಖಲಾಗಿದೆ. ಫೋಕ್ಸೋ ಕಾಯ್ದೆ 2012 ಸೆಕ್ಷನ್ 6 ಮತ್ತು 17 ಅಡಿಯಲ್ಲಿ ಪ್ರಕರಣ ದಾಖಲು ಮಾಡಿಕೊಂಡಿದ್ದಾರೆ. ಮಗುವಿಗೆ ಕಾನೂನಿನ ನೆರವು, ವೈದ್ಯಕೀಯ ನೆರವು ಮತ್ತು ಆತ್ಮಸ್ಥೈರ್ಯ ತುಂಬತಕ್ಕಂಥ ಆಪ್ತ ಸಮಾಲೋಚನೆ ಮಾಡಬೇಕು ಮತ್ತು ಅದು ತ್ವರಿತಗತಿಯಲ್ಲಿ ತನಿಖೆ ಮಾಡುವ ಮೂಲಕ ಆ ಮಗುವಿನ ನ್ಯಾಯ ಕೊಡಿಸಬೇಕಂತಕ್ಕಂಥದ್ದು ಆಯೋಗದ ಒಂದು ಸದುದ್ದೇಶವಾಗಿದೆ. ಬಾಲ್ಯ ವಿವಾಹ ಅಪರಾಧ ಅಂತ ಗೊತ್ತಿದ್ರೂ ರಾಯಚೂರು, ಯಾದಗಿರಿ ಜಿಲ್ಲೆಗಳಲ್ಲಿ ಈಗಲೂ ಈ ಪದ್ಧತಿ ಇದೆ. ಇದನ್ನೆಲ್ಲ ಅಧಿಕಾರಿಗಳು ಮಟ್ಟ ಹಾಕಬೇಕಿದೆ. ಭೀಮೇಶ್ ಪೂಜಾರ್, TV9 ರಾಯಚೂರು.